ನೀವು ಪರಸ್ಪರ ಚರ್ಚೆ ಮಾಡಬೇಕು. ರಂಗನಾಥ್ ಸಿಡೌನ್. ಒಂದ್ ಸೆಕೆಂಡ್ ಪ್ಲೀಸ್ ಸರ್, ಒಂದ್ ನಿಮಿಷ. ಅಧ್ಯಕ್ಷರೇ, ಈಗ ಆತಂಕ ಯಾಕೆ ಸಾರ್ವಜನಿಕರು? ಈಗ ಗ್ಯಾಸ್ಗೆ ಸಂಬಂಧಪಟ್ಟ ಮಾತ್ರ ಚರ್ಚೆ. ಈಗ ಸರ್, ನಾನು ಐ ವಿಲ್ ನಾಟ್ ಗೋಯಿಂಗ್ ಟು ಎನಿಥಿಂಗ್. ಆತಂಕ ಯಾಕೆ ಸಾರ್ವಜನಿಕರಲ್ಲಿ ಇರೋದು? ಫೆಬ್ರವರಿ ಸಚಿವರು ಕೇಂದ್ರ ಸಚಿವರು ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ, ಏನಾದ್ರೂ ಯುದ್ಧ ಆದ್ರೆ ಯಾರು ಅವಶ್ಯಕತೆ ಇಲ್ಲ, 75 ದಿನ ಆಗಷ್ಟು ಇಂಧನ ಇದೆ ಅಂತ ಫೆಬ್ರವರಿ 9 ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಹೇಳ್ತಾರೆ. ಮಾರ್ಚ್ 6 ಏನಂತಾರೆ, ಪೆಟ್ರೋಲಿಯಂ ಮಿನಿಸ್ಟರ್ ಯಾವುದೇ ಶಾರ್ಟೇಜ್ ಇಲ್ಲ ಅಂತ ಹೇಳ್ತಾರೆ. ಈ ರೀತಿ ಆತಂಕ ಮಾರ್ಚ್ 7ನೇ ತಾರೀಕು ಏನ್ ಮಾಡುತ್ತೆ, ಡೊಮೆಸ್ಟಿಕ್ ಸಿಲಿಂಡರ್ 115 ರೂಪಾಯಿ, ಕಮರ್ಷಿಯಲ್ ಸಿಲಿಂಡರ್ ಏರಿಕೆ ಮಾಡ್ತಾರೆ. ಅದಾದ್ಮೇಲೆ ಕೇಂದ್ರ ಸರ್ಕಾರ ಮಾರ್ಚ್ 10ನೇ ತಾರೀಕು ಏನ್ ಮಾಡುತ್ತೆ, ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್ ಅನ್ನ ಜಾರಿ ಮಾಡ್ತಾರೆ. ಎಸ್ಮಾ ಆಕ್ಟ್ ಯಾವಾಗ ಜಾರಿ ಇದಾಗೋದು? when there is a crisis. From February 9 till March 10th, government is saying no need to panic, and you have got to ಬರ್ತಾ ಇತ್ತು. ಮೋದಿ ಸರ್ಕಾರ ಓಕೆ ಸದನದಲ್ಲಿ ನೀವು ಹೇಳಿದ್ದೀರಿ, ಅವ್ರು ಮಾತಾಡ್ಲಿ. ಗೊತ್ತಿದೆ, ಕೂತ್ಕೊಳ್ಳಿ. ಮಿನಿಸ್ಟರ್ ನಿಂತಿದ್ದಾರೆ, ಮಾತಾಡ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ಆಯ್ತು. ಈಗ ಈ ವಿಷಯ ಆಯ್ತು. ಒಂದ್ ಸೆಕೆಂಡ್ ಕೂತ್ಕೊಂಡು ರೆಡ್ಡಿ ಉತ್ತರ ಕೊಟ್ಟಿ. ಅವರು ರಂಗನಾಥ್ ಸಿಡೌನ್, ಅವ್ರು ಉತ್ತರ ಕೊಡ್ಲಿ. ನೀವು ಉತ್ತರ ಕೊಡ್ಲಿ. ಈಗ ರಂಗನಾಥ್ ನೋಡಿ ಕೂತ ಉತ್ತರ ಕೊಡ್ಲಿ. ನೋಡಿಯಪ್ಪ, ನೀವು ಅವ್ರು ಉತ್ತರ ಕೊಡ್ತಾರೆ. ಮಂತ್ರಿ ಉತ್ತರ ಕೊಡ್ಲಿ. ನೀವು ಮಂತ್ರಿ ಉತ್ತರ ಕೊಡ್ಲಿ, ಬಿಡಿ. ರಂಗನಾಥ್ ಸಿಡೌನ್, ಸಿಡೌನ್. ರಂಗನಾಥ್ ನೀವು ಕೂತ್ಕೊಳ್ಳಿ. ನೋಡಿ ಕೂತ್ಕೊಳ್ಳಿ. ಮಂತ್ರಿ ಮಾತಾಡಿ. ವಿಜೇಂದ್ರ ಅವರು ನೀವು ಮಾತಾಡಿ. ವಿಶ್ವನಾಥ್ ಮಂತ್ರಿ ಆಯ್ತು, ಅವ್ರು ಮಾತಾಡ್ತಾರೆ. ನಮ್ಮ ಪಕ್ಷದವರು ಸ್ಟ್ರೈಕ್ ಮಾಡಿದರೆ ವಿಜೇಂದ್ರ ಸರ್ ಒಂದ್ ನಿಮಿಷ. ರಾಷ್ಟ್ರದಲ್ಲಿ ಮಾನ್ಯ ಸಭಾ ಉತ್ತರ ಕೊಡಿ. ರಾಷ್ಟ್ರದಲ್ಲಿ ಆರ್ಥಿಕ ನೀತಿ ಏನಾಗಿದೆ? ನೀವು ರಾಜಕಾರಣ ಬೆಸ್ಟ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಬೀಚ್ನಲ್ಲಿ ವಾಕಿಂಗ್ ಮಾಡಿದ್ರಲ್ಲ, ಏನಾಯ್ತು ಹೇಳಿ? ವಿದೇಶಾಂಗ ನೀತಿ ಏನಾಯ್ತು? ಎಲ್ಲಿದ್ದಾರೆ ಮೋದಿ ಅವರು? ಬಾಯಿ ಬಿಟ್ಟಿಲ್ಲ. ಮುಂದಣ್ಣ ಅವರಿಗೆ ವಿಶ್ ಮಾಡಬಹುದು, ಇಂಡಿಯಾ ಟಿವಿ ವಿಶ್ ಮಾಡಬಹುದು. ಅದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ. ಬಹಳ ಚೆನ್ನಾಗಿ ನಡೆಸ್ತಾ ಇದ್ರೆ ನಮ್ಮ ದೇಶ. ಅನಗತ್ಯವಾಗಿ ಚರ್ಚಿಸಿದಾಗಿ ಅದೇ ಸಿದ್ದರಾಮಯ್ಯ ಮಾಡಿದ್ದ ಸಿಲಿಂಡರ್ ಅದು ಸಿದ್ದರಾಮಯ್ಯ ಮಾತಾಡ್ತಿರ್ತೀರ, ಕೂತ್ಕೊಳ್ತೀರ. ಅವಮಾನ ಮಾಡ್ತಾ
ಅಧ್ಯಕ್ಷರೇ, ಆಯ್ತು, ನೀವು ಕೂತ್ಕೊಳ್ಳಿ, ಯುದ್ಧ ಕಣಿತೀರ ನೀವೆಲ್ಲ ಇಲ್ಲಿ ಕೂತ್ಕೊಳ್ಳಿ. ಆನಂದ್ ಆನಂದ್ ಯಾವ್ದು ಒಬ್ರು ಮಾತಾಡಿ, ಆಯ್ತು ಒಬ್ರು ಮಾತಾಡಿ. ಪೆಟ್ರೋಲ್ ಮಾನ್ಯ ಸಭಾಧ್ಯಕ್ಷರೇ, ಕೂತ್ಕೊಳ್ಳಿ. ಸದನದ ಒಂದ್ ಸೆಕೆಂಡ್. ಮಾನ್ಯ ಸಭಾಧ್ಯಕ್ಷರೇ, ಅಧ್ಯಕ್ಷರೇ, ಒಂದ್ ಸೆಕೆಂಡ್ ವಿಶ್ವನಾಥ್ ಕೊಡ್ತಾನೆ. ಮಾಡೋರ್ದು ಆಯ್ತು, ಮುಖ್ಯಮಂತ್ರಿ ಮಾತಾಡಿದ ಕೂತ್ಕೊಳ್ಳಿ. ಜನ ಕೂತ್ಕೊಳ್ಳಿ, ಈಗ ಮಾನ್ಯ ನಾವು ಮಾಡ್ತೇವೆ. ಆಯ್ತಪ್ಪ, ಮುಖ್ಯಮಂತ್ರಿ ಕೂತ್ಕೊಳ್ಳಿ. ಆಯ್ತು ಆಯ್ತು, ಇಲ್ಲಿ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಈಗ ಮಾನ್ಯ ಅಧ್ಯಕ್ಷರೇ, ಕ್ಯಾಶ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಎಲ್ಲರೂ ಎದ್ದು ನಿಂತ್ಕೋಬೇಕಾದಂತ ಅಗತ್ಯ ಇಲ್ಲ. ಒಂದ್ ಸೆಕೆಂಡ್ ಸುಮ್ಮನೆ ಮಾತಾಡಿ ಬಿಡಿಯಪ್ಪ. ಇಲ್ಲಿ ಎಲ್ರಂದ್ರೆ ಎಲ್ಲರೂ ಬಂದ್ರು, ನೀವು ಮಾತ್ರ ಪ್ರಸ್ತಾಪ ಮಾಡಿರೋರು, ಅವರು ಉತ್ತರ ಕೊಡಬೇಕಾಗಿರೋರು ಫುಡ್ ಮಿನಿಸ್ಟ್ರು. ಇವತ್ತೇ ಮೀಟಿಂಗ್ ಮಾಡಿದ್ದಾರೆ. ಗೋಪಾಲಕೃಷ್ಣ ಕೂತ್ಕೊಳ್ಳಿ. ಇವತ್ತು ಚರ್ಚೆ ಮಾಡಿದ್ದಾರೆ. ಅಲ್ಲಿ ಏನು ಆಯಿಲ್ ಕಂಪನಿಗಳವರು ಏನು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ಪ್ರಸ್ತಾಪ ಮಾಡ್ತಾರೆ. ಅವರು ಅದನ್ನ ಕೇಳಕ್ಕೆ ನಿಮಗೆ ಹೌದು. ಮತ್ತೆ ಹೌದು, ಇವತ್ತು ಒಂದ್ ಸೆಕೆಂಡ್. ಈ ಗ್ಯಾಸ್ ಸಿಲಿಂಡರ್ಗಳನ್ನ ಕೊಡ್ತಕ್ಕಂಥವ್ರು ಯಾರ್ರೀ? ಕೇಂದ್ರ ಸರ್ಕಾರ ಅಲ್ವಾ? ಒಂದ್ ಸೆಕೆಂಡ್, ನೀವು ಯಾಕೆ ಉತ್ತರ ಕೊಡ್ತೀರಿ ಇವ್ರೆ? ಕೇಂದ್ರ ಸರ್ಕಾರ ಮೆಟ್ರೋ ಒಂದ್ ಸೆಕೆಂಡ್, ಯಾಕೆ ಮಾತಾಡ್ತಾರೆ? ಸುಮ್ನೆ ಎಲ್ಲರೂ ನಿಂತ್ಕೊಳ್ಳೋದು ಯಾಕೆ ಇಲ್ಲಿ ಕೂತ್ಕೊಂಡು ನೀವು ಮಾತಾಡ್ತಿರಲ್ಲ? ಉತ್ತರ ಹೇಳಕ್ಕೆ ಅವಕಾಶ ಕೊಡಿ. ರಂಗನಾಥ್ ಸಿರೋ ನೋಡಿ, ಸಿಲಿಂಡರ್ ಬೆಲೆ ರಾಮನಾಥ್ ಕೂತ್ಕೊಂಡು ಮಾತಾಡಿದ್ದೇನು? ಕೇಂದ್ರ ಸರ್ಕಾರದಿಂದ ಕನ್ಸರ್ನ್ ಮಿನಿಸ್ಟರ್ ಎಂತ ಸಿಂಗ್ ಅವರು, ಹರ್ದೀಪ್ ಸಿಂಗ್ ಪುರಿ ಅವರು ಹೇಳಿರ್ತಕ್ಕಂಥದನ್ನ ಪ್ರಸ್ತಾಪ ಮಾಡಿದ್ರು. ಅದನ್ನ ಕೇಳಕ್ಕೆ ನಿಮ್ಗೆ ವ್ಯೈಧಾನ ಇಲ್ಲ. ಒಬ್ಬರು ಮಾತಾಡಿಯಪ್ಪ. ಯಾಕೆ ಇವೆಲ್ಲ ಪತ್ರಿಕೆಲೆಲ್ಲ ಬಂದಿದೆ, ಸದನದಲ್ಲಿ ಹೇಳಿದ್ರು. ಸರ್, ಜಗತ್ತಿಗೆ ಬಂದಂತ ಪರಿಸ್ಥಿತಿ ಕೇಂದ್ರ ಸರ್ಕಾರ ತಕ್ಷಣ ಎಲ್ಲ ನಿಂತ್ಕೊಳ್ಳೋದು. ಕೇಂದ್ರ ಸರ್ಕಾರ ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರ್ರಿ? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರು? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರು? ಚಂದ್ರಪ್ಪನವರೇ, ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರಪ್ಪ? ಗ್ಯಾಸ್ ಸಿಲಿಂಡರ್ ಸಪ್ಲೈ ಮಾಡೋರು ಯಾರ್ರಿ? ಕೇಂದ್ರ ಸರ್ಕಾರ ಅಂದ ತಕ್ಷಣ ಎದ್ದು ನಿಂತ್ಕೊಬಿಡೋದು. ಕೇಂದ್ರ ಸರ್ಕಾರ ಕೂತ್ಕೊಂಡು ಮಾತಾಡಬೇಡಿ. ಮತ್ತೆ ಯಾರೊಬ್ರು ಮಾತಾಡಿ ಹೇಳ್ತಾರೆ. ಈಗ ಈ ದೇಶದಲ್ಲಿ ಉತ್ಪತ್ತಿ ಆಗಲ್ಲ. ಸರ್ ಒಂದೇ ನಿಮಿಷ, ಸರ್ ಒಂದ್ ನಿಮಿಷ. ಸರ್ ಈಗ ಸರ್ ಸರ್ ನಿಮ್ಮ ವಾರ್ ನಿಲ್ಸಿ, ಅಲ್ಲಿ ಮತ್ತೆ ನೋಡುವ. ಸರ್, ಮಾನ್ಯ ಅಧ್ಯಕ್ಷ, ಯುದ್ಧದ ಸಂದರ್ಭದಲ್ಲಿ ಗ್ಯಾಸಿನ ಕ್ರೈಸಿಸ್ ನಿರ್ಮಾಣ ಆಗಿದೆ ಅನ್ನೋದನ್ನ ನಾವು ಒಪ್ಪಿಕೊಂಡಿದೀವಿ. ನಮಗೂ ಅದ್ರ ಬಗ್ಗೆ ಆತಂಕ ಇದೆ. ಇದು ಯಾವುದೋ ಒಂದು ಸಮಸ್ಯೆ ಅಲ್ಲ, ಯುದ್ಧದ ಕಾರಣಕ್ಕಾಗಿರುವಂತ ಸಮಸ್ಯೆ. ಮಾನ್ಯ ಎಲ್ಲ ದೇಶಗಳಲ್ಲಾಗಿದೆ. ಮಾನ್ಯ ಸಚಿವರು ಬಹಳ ಸರಿಯಾಗಿ ಆನ್ಸರ್ ತಗೊಂಡಿದ್ರು. ಈಗ ಮಿತವಾಗಿ ಬಳಸಬೇಕು, ದಾಸ್ತಾನು ಮಾಡಬೇಡಿ ಅಂತೇಳಿ ರೈಟ್ ವೇಲ್ ತಗೊಂಡಿದ್ರು. ನಡುವೆ ಇದನ್ನ ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದ್ರು. ಯುದ್ಧ ಸಂದರ್ಭ ಆದಾಗ ಪೆಟ್ರೋಲಿಯಂ ಈ ತರದಕ್ಕೆ ಕ್ರೈಸಿಸ್ ಆಗೇ ಆಗುತ್ತೆ. ಯುದ್ಧ ನಿಲ್ಲದ ಅಂತಾರಾಷ್ಟ್ರೀಯ ಮಟ್ಟದ ಸಂಬಂಧ ವ್ಯತ್ಯಾಸಗಳು. ನಾನು ಹೇಳ್ತಾರೆ ಕೊಟ್ಟಿರೋದು, ಇಷ್ಟೆಲ್ಲ ಮಾಡಿದಾಗ ಅನಗತ್ಯವಾಗಿ ಇದಕ್ಕೆ ಹಂಗಾಗಿದೆ ಹಿಂಗಾಗಿದೆ ಅಂತ ರಾಜಕಾರಣ ಮಾತಾಡೋದಾದ್ರೆ ನಾನು ಹೇಳ್ಬೇಕಾಗತ್ತೆ, ಏನೋ ಸಮಸ್ಯೆ ಇಲ್ದಲೆ ಈ ಸರ್ಕಾರಕ್ಕೆ ಸರ್ವರ್ ಸಮಸ್ಯೆ ಮಾಡ್ಲಿಕ್ಕೆ ಯೋಗ್ಯತೆ ಇಲ್ಲ. ಯಾವುದ್ರಲ್ಲಿ ಸರ್ವರ್ ಇಲ್ಲ. ನಿಮಗೆ ಯೋಗ್ಯತೆ ಇದೆಯಾ? ಕರಾವಳಿನಲ್ಲಿ ಮರಳು ಸಿಗ್ತಾ ಇಲ್ಲ, 6 ತಿಂಗಳಾಯ್ತು. ನಿಮಗೆ ಯೋಗ್ಯತೆ ಇದೆಯಾ? ಸರ್ಕಾರಿ
ಯಾಕೆ ಕೇಂದ್ರದಲ್ಲಿ ಔಷಧಿ ಇಲ್ಲ. ಕೇಂದ್ರ ಯಾವ ಸರ್ಕಾರ crisis ಇಲ್ಲ. ಈಗ ಬೆಲೆ ಸರ್ವ ಸಮಸ್ಯೆ ಬೆಲೆ ಸಮಸ್ಯೆ ಎಷ್ಟು ವರ್ಷ ಇದೆ? ಸರಿ. ಅರವತ್ತು ರೂಪಾಯಿ ಯಾವುದು ಸಮಸ್ಯೆ ಅಲ್ಲ. ಡೊಮೆಸ್ಟಿಕ್ ಈಗ ಸಿಲಿಂಡರ್ಗೆ ಯುದ್ಧ 115 ರೂಪಾಯಿ, ಕ್ರೈಸಿಸ್ ಬರೋದೆ ಇದಕ್ಕೆ ಇಷ್ಟ 115 ರೂಪಾಯಿ. ಕಮರ್ಷಿಯಲ್ ಸಿಲಿಂಡರ್ಗಳಿಗೆ ಬೆಲೆ ಏರಿಸ್ತವ್ರು ಯಾರು? ಬೆಲೆ ಏರಿಸ್ತವ್ರು ಯಾರು? ನಿಮ್ಗೆ ಯೋಗ್ಯತೆ ಇಲ್ಲ. ಸರ್ವರ್ ಇಲ್ಲ. ನಿಮ್ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ. ನಿಮಗೆ ಯೋಗ್ಯತೆ ಇಲ್ಲ. ಆಯ್ತು. ಯಾವ್ದು ಕರೆ ಮಾಡಿದಿರಿ? ಕೂತ್ಕೊಳ್ಳಿ ಈಗ. ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಿಲ್ಲ ನಿಮಗೆ. ಸರಿ ಕೂತ್ಕೊಳ್ಳಿ. ಯಾವ್ದು ಕ್ರೈಸಿಸ್? ಸರ್ಕಾರಿ ನೌಕರಿಗೆ ಸಂಬಳ ಕೊಡ್ಲಿಕ್ಕೆ ಇಲ್ಲ ನೀವು. ಆಯ್ತು ಕೂತ್ಕೊಳ್ಳಿ ಈಗ. ಭಾರಿ ಮಾತಾಡಿ ಸಚಿವರು ಸರಿಯಾಗಿ ಹೇಳಿದ್ದಾರೆ. ಅವ್ರು ಮೀಟಿಂಗ್ ಆಯ್ತು ಕೂತ್ಕೊಳ್ಳಿ ಈಗ. ಅವರು ಸರಿಯಾಗಿ ಹೇಳಿದ್ದಾರೆ. ಇದೆಲ್ಲ ಸುಳ್ಳ. ಎಸ್ಮಾ ಜಾರಿ ಮಾಡಿರೋದು ಸುಳ್ಳ. ಇದನ್ನ ಜಾರಿ ಮಾಡಿದವರು ಯಾರು? ಯುದ್ಧ ಇದನ್ನ ಯಾರು ಜಾರಿ ಮಾಡಿದವರು? ಇದನ್ನ ಜಾರಿ ಮಾಡಿದವರು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ ಹೇಳದೆ ಇನ್ಯಾರು ಎಮರ್ಜೆನ್ಸಿ ಇರೋದೇ ಇದು. ಆಯ್ತು ಈಗ. ನಿಮಗೆ ಯುದ್ಧ ನಡಿಬೇಕಾದ್ರೆ ನಾನು ಯುದ್ಧ ನಡಿಬೇಕಾದ್ರೆ ಮಂತ್ರಿಗಳೇ, ಆಹಾರ ಮಂತ್ರಿಗಳೇ, ಆಹಾರ ಮಂತ್ರಿಗಳೇ, ಸುಳ್ಳು ಅಂತ ಹೇಳ್ಬಿಟ್ಟು ಸಾಕು. ಆಹಾರ ಮಂತ್ರಿಗಳೇ, ಪೆಟ್ರೋಲಿಯಂ ಮಿನಿಸ್ಟರ್ ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಒಪ್ಕೊಳ್ತೀವಿ. ಆಯ್ತು ಓಕೆ ಓಕೆ ಎಸ್ಮಾ ಜಾರಿ ಮಾಡ್ಬಿಟ್ಟು ಆಯ್ತಪ್ಪ ಹೇಳ್ತಾರೆ. ಉತ್ತರ ಕೊಡ್ಲಿ ಅವರು. ಆಯ್ತು ಉತ್ತರ ಕೊಡ್ಲಿ ಅವರು. ನೀವೆಲ್ಲ ಚರ್ಚೆ ಮಾಡಿಲ್ಲ. ನೀವೇ ಶೂನ್ಯ ವೇಳೆ ಅಂತ ಹೇಳಿದ್ರೆ ಮಾತಾಡಿದ್ರೆ ನೀವೇ, ಚರ್ಚೆ ಮಾಡಿದ್ರೆ ನೀವೇ, ಲಾಸ್ಟ್ ಶೂನ್ಯ ವೇಳೆ ಅಂತ ಹೇಳಿದ್ರು ಕೂಡ ನೀವೇ. ನನ್ನ ಅಧ್ಯಕ್ಷರೇ ಈಗ ಒಂದ್ ಸೆಕೆಂಡ್ ಆಯ್ತು ಅವ್ರು ಮಾತಾಡ್ಲಿ. ಒಂದ್ ಸೆಕೆಂಡ್ ಗೊತ್ತೇ ಇಲ್ಲ. ಒಂದ್ ಸೆಕೆಂಡ್ ಏನು ಕೆಲಸ ಮಾಡಿಲ್ಲ ಈ ಬಂದು. ಆಯ್ತು ದಿನೇಶ್ ಅವರೇ, ಮಂತ್ರಿ ಅವರೇ, ಮಂತ್ರಿ ಅವರೇ, ಮಂತ್ರಿ ಅವರೇ ಸಚಿವರಾಗಿದ್ರಲ್ಲ, ಏನ್ ಮಾತಾಡ್ತಿರಲ್ಲ? ಏನ್ ಮಾಡಿದ್ರಿ ನೀವು? ರಾಮಮೂರ್ತಿ ಯಾವ ಅವರು ಕೆಲಸನ ಮಾಡ್ಲಿಲ್ಲ. ಮಂತ್ರಿ ಅವರೇ, ಮತ್ತೆ ಈ ಬಂದು ಮಂತ್ರಿ ಅವರೇ, ಒಂದ್ ಸೆಕೆಂಡ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.